ಎಲ್ಲರಿಗೂ ನಮಸ್ಕಾರ. ಟ್ರೇಡ್ ಸಾಧನಾಗೆ ಸ್ವಾಗತ. ಇವತ್ತು ಸಪೋರ್ಟ್ ರೆಸಿಸ್ಟೆನ್ಸ್ ಅಥವಾ ಸಪ್ಲೈ ಡಿಮ್ಯಾಂಡ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಇವತ್ತಿನ ಟಾಪಿಕ್ ಬಂದು ಸಪೋರ್ಟ್ ರೆಸಿಸ್ಟೆನ್ಸ್ ಅಥವಾ ಸಪ್ಲೈ ಡಿಮ್ಯಾಂಡ್ ಅಂತಾನೂ ಕರೀತಾರೆ. ವಾಟ್ ಆರ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್? ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ ಆರ್ ದ ಕೀ ಪ್ರೈಸ್ ಏರಿಯಾ ಆನ್ ಚಾರ್ಟ್ ವೇರ್ ದಿ ಪ್ರೈಸ್ ಟೆನ್ಸ್ ಟು ರಿವರ್ಸ್ ಆರ್ ಕನ್ಸಾಲಿಡೇಟ್. ಅಂದ್ರೆ ಏನು, ಒಂದು ಸಲ ಪ್ರೈಸು ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಏರಿಯಾಗೆ ಬರ್ತಿದ್ರೆ ಸೊ ಅಲ್ಲಿ ಯೂಶಲಿ ಪ್ರೈಸ್ ರಿವರ್ಸ್ ಆಗ್ಬೋದು ಅಥವಾ ಅಲ್ಲೇ ಕನ್ಸಾಲಿಡೇಟ್ ಆಗ್ಬೋದು. ಎರಡು ರೀತಿನೂ ಚಾನ್ಸಸ್ಗಳಿದೆ. ಸಪೋರ್ಟ್ ರೆಪ್ರೆಸೆಂಟ್ಸ್ ಅ ಪ್ರೈಸ್ ಲೆವೆಲ್ ವೇರ್ ಡಿಮಾಂಡ್ ಆರ್ ಬೈಯಿಂಗ್ ಪ್ರೆಷರ್ ಇಸ್ ಸ್ಟ್ರಾಂಗ್ ಎನಫ್ ಟು ಪ್ರಿವೆಂಟ್ ದ ಪ್ರೈಸ್ ಫ್ರಮ್ ಫಾಲಿಂಗ್ ಫರ್ದರ್. ಸಪೋರ್ಟ್ ಅಂದ್ರೆ ನೀವು ಒಂದು ಫ್ಲೋರ್ ಅಂತಾನೆ ಅನ್ಕೋಬಹುದು. ಸೊ ಇಲ್ಲಿ ಏನ್ ಬರ್ದಿದೆ, ಸಪೋರ್ಟ್ ಇಲ್ಲಿ ಡಿಮ್ಯಾಂಡ್ ಜಾಸ್ತಿ ಇದೆ. ಸೊ ಇಫ್ ದ ಪ್ರೈಸ್ ಇಸ್ ಫಾಲಿಂಗ್, ಪ್ರೈಸ್ ಏನಾದ್ರು ಕೆಳಗಡೆ ಬೀಳ್ತಿದ್ರೆ, ಸೊ ಈ ಡಿಮ್ಯಾಂಡ್ ಏನ್ ಮಾಡುತ್ತೆ, ಎಷ್ಟು ಜನ ಸೆಲ್ ಮಾಡ್ತಿರ್ತಾರೋ ಆ ಎಲ್ಲಾ ಸೆಲ್ಲಿಂಗ್ನು ತಿನ್ಕೊಬಿಡುತ್ತೆ. ಆ ಎಲ್ಲಾ ಸೆಲ್ಲಿಂಗ್ನು ಅಬ್ಸರ್ವ್ ಮಾಡ್ಕೊಂಡು ಪ್ರೈಸು ಇದಕ್ಕಿಂತ ಕೆಳಗಡೆ ಹೋಗದೆ ಇರಂಗೆ ನೋಡ್ಕೊಳ್ಳೋದನ್ನ ಸಪೋರ್ಟ್ ಅಂತ ಕರೀತಾರೆ. ರೆಸಿಸ್ಟೆನ್ಸ್ ರೆಪ್ರೆಸೆಂಟ್ಸ್ ಪ್ರೈಸ್ ಲೆವೆಲ್ ವೇರ್ ಸಪ್ಲೈ ಆರ್ ಸೆಲ್ಲಿಂಗ್ ಪ್ರೆಷರ್ ಇಸ್ ಸ್ಟ್ರಾಂಗ್ ಎನಫ್ ಟು ಪ್ರಿವೆಂಟ್ ದ ಪ್ರೈಸ್ ಫ್ರಮ್ ರೈಸಿಂಗ್ ಫರ್ದರ್. ಸೊ ಯಾವ ರೀತಿ ಸಪೋರ್ಟ್ ಅನ್ನೋದು ಕೆಳಗಡೆ ಇರುತ್ತೋ ಅಥವಾ ಡಿಮ್ಯಾಂಡ್ ಅನ್ನೋದು, ಅದೇ ರೀತಿ ರೆಸಿಸ್ಟೆನ್ಸ್ ಅನ್ನೋದು ಮೇಲ್ಗಡೆ ಇರುತ್ತೆ ಅಥವಾ ಸೀಲಿಂಗ್ ಅಂತಾನೆ ಕರಿಬೋದು. ಇದನ್ನ ಸಪ್ಲೈ ಅಂತ ಕರೀತಾರೆ. ಸೊ ಒಂದ್ಸಲ ಏನಾದ್ರು ಪ್ರೈಸ್ ಇಲ್ಲಿ ಹೋದ್ರೆ ಎಷ್ಟೇ ಬೈಯಿಂಗ್ ಪ್ರೆಷರ್ ಇದ್ರು ಅದನ್ನೆಲ್ಲ ಸೆಲ್ಲರ್ಸ್ಗಳು ತಿನ್ಕೋಬಿಟ್ಟು ಪ್ರೈಸ್ ಅದಕ್ಕಿಂತ ಮೇಲ್ಗಡೆ ಹೋಗೋಕೆ ಬಿಡೋಣ. ಸೊ ಯಾವ ರೀತಿ ಐಡೆಂಟಿಫೈ ಮಾಡ್ಬೋದು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಸ್ನ? ಸಪೋರ್ಟ್ ಲೆವೆಲ್ ಆರ್ ಆಫನ್ ಐಡೆಂಟಿಫೈಡ್ ಬೈ ಪ್ರೀವಿಯಸ್ ಲೋಸ್ ಆನ್ ಚಾರ್ಟ್ ವೇರ್ ದ ಪ್ರೈಸ್ ಹ್ಯಾಸ್ ಬೌನ್ಸ್ಡ್ ಬ್ಯಾಕ್ ಅಪ್. ಲುಕ್ ಫಾರ್ ಏರಿಯಾಸ್ ವೇರ್ ದ ಪ್ರೈಸ್ ಹ್ಯಾಸ್ ರಿಪೀಟೆಡ್ಲಿ ಟೆಸ್ಟೆಡ್ ದ ಸರ್ಟನ್ ಲೆವೆಲ್ ವಿತೌಟ್ ಬ್ರೇಕಿಂಗ್ ಬಿಲೋ. ಅಂದ್ರೆ ಯಾವುದೇ ಒಂದು ಪ್ರೈಸು ಒಂದೇ ಲೆವೆಲ್ ಇಂದ ಅದು ಬೌನ್ಸ್ ಆಗ್ತಿದ್ರೆ ಮತ್ತೆ ಪದೇ ಪದೇ ಬಂದು, ಸೊ ಅದನ್ನ ನಾವು ಸಪೋರ್ಟ್ ಅಂತ ಕರಿಬಹುದು ಅಥವಾ ಡಿಮ್ಯಾಂಡ್ ಅಂತ ಕರಿಬಹುದು. ರೆಸಿಸ್ಟೆನ್ಸ್ ಲೆವೆಲ್ ಆರ್ ಆಫನ್ ಐಡೆಂಟಿಫೈಡ್ ಬೈ ಪ್ರೀವಿಯಸ್ ಹೈಸ್ ಆನ್ ಚಾರ್ಟ್ ವೇರ್ ದ ಪ್ರೈಸ್ ಹ್ಯಾಸ್ ರಿವರ್ಸ್ಡ್ ಡೌನ್ವರ್ಡ್ಸ್. ಲುಕ್ ಫಾರ್ ಏರಿಯಾಸ್ ವೇರ್ ದ ಪ್ರೈಸ್ ಹ್ಯಾಸ್ ರಿಪೀಟೆಡ್ಲಿ ಟೆಸ್ಟೆಡ್ ಅ ಸರ್ಟನ್ ಲೆವೆಲ್ ವಿತೌಟ್ ಬ್ರೇಕಿಂಗ್ ಅಬೌವ್ ಇಟ್. ಸೊ ಒಂದು ರೀತಿ ಪ್ರೈಸ್ ಏನಾದ್ರು ಇದೇ ರೀತಿ ಹೋಗ್ತಾ ಇದ್ರೆ, ಒಂದು ಲೆವೆಲ್ಗೆ ಹೋದ ತಕ್ಷಣ ರಿಜೆಕ್ಟ್ ಆಗ್ತಿದ್ರೆ, ಸೊ ಅದು ರೆಸಿಸ್ಟೆನ್ಸ್ ಅಥವಾ ಸಪ್ಲೈ ಲೆವೆಲ್. ಸೊ ಈ ಚಾರ್ಟ್ ಅಲ್ಲಿ ಎಕ್ಸಾಂಪಲ್ ಯಾವ ರೀತಿ ಇದೆ ಅಂತಂದ್ರೆ ನೋಡಿ. ಸೊ ಇದು ನನ್ನ ಸಪೋರ್ಟ್ ಅಥವಾ ಡಿಮ್ಯಾಂಡ್ ಲೆವೆಲ್. ಏನಕ್ಕೆ ಇದನ್ನ ಡ್ರಾ ಮಾಡ್ಕೊಂಡೆ ಅಂತಂದ್ರೆ, ಸೊ ಪ್ರೈಸು ಈ ಲೆವೆಲ್ಗೆ ಬಂದ ತಕ್ಷಣ ನೋಡಿ ಯಾವ ರೀತಿ ಬೌನ್ಸ್ ಆಗಿದೆ ಅಲ್ವಾ. ಮತ್ತೆ ವಾಪಸ್ ಬಂದಿದೆ, ಬೌನ್ಸ್ ಆಗಿದೆ, ಮತ್ತೆ ವಾಪಸ್ ಬಂದಿದೆ, ಅದೇ ಲೆವೆಲಲ್ಲಿ ಬೌನ್ಸ್ ಆಗಿದೆ. ಇಲ್ಲೂ ಅಷ್ಟೇ ಅದೇ ಲೆವೆಲಲ್ಲಿ ವಾಪಸ್ ಬೌನ್ಸ್ ಆಗಿದೆ. ಸೊ ಇಲ್ಲಿ ಕೆಳಗಡೆ ಪುಷ್ ಮಾಡಕ್ ಟ್ರೈ ಮಾಡಿದ್ರು, ಆದರೆ ಬೈಯರ್ಸ್ಗಳು ಜಾಸ್ತಿ ಇದ್ರು, ಮತ್ತೆ ವಾಪಸ್ ಪುಷ್ ಮಾಡಿದ್ದಾರೆ. ಸೊ ಇದು ನನಗೆ ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್. ಸೊ ಮುಂದೆ ಯಾವಾಗಲಾದ್ರು ಪ್ರೈಸ್ ಈ ಲೆವೆಲ್ ವಾಪಸ್ ಬಂದ್ರೆ ನನಗೆ ಹೈಯರ್ ಪ್ರಾಬಬಿಲಿಟಿ ಏನು ಅಂದ್ರೆ ಇಲ್ಲಿಂದ ವಾಪಸ್ ಬೌನ್ಸ್ ಆಗುತ್ತೆ. ಎಷ್ಟಾಗುತ್ತೆ ಅದು ಐಡಿಯಾ ಇಲ್ಲ, ಆದ್ರೆ ಆಗುತ್ತೆ. ಸೊ ಅದೇ ರೀತಿ ರೆಸಿಸ್ಟೆನ್ಸ್ ಲೆವೆಲ್. ಸೊ ಇಲ್ಲಿ ನೋಡಿ ಪ್ರೈಸ್ ಒಂದ್ಸಲ ಬಂದಾದ್ಮೇಲೆ ವಾಪಸ್ ರಿಜೆಕ್ಟ್ ಆಗಿದೆ ಅಲ್ವಾ. ಇಲ್ಲೂ ಅಷ್ಟೇ ರಿಜೆಕ್ಟ್ ಆಗಿದೆ, ಇಲ್ಲೂ ಅಷ್ಟೇ ಸೇಮ್ ಲೆವೆಲಲ್ಲಿ, ಸೇಮ್ ಲೆವೆಲ್ಲು. ಸೊ ಇಲ್ಲಿ ಅದಕ್ಕಿಂತ ಮೇಲ್ಗಡೆ ಹೋಯ್ತು, ಆದರೆ ಸಸ್ಟೈನ್ ಆಗಲಿಲ್ಲ. ಸಸ್ಟೈನ್ ಆಗಲಿಲ್ಲ ಅಂದ್ರೆ ಏನು? ಸೊ ಇದೊಂದ್ಸಲ ಬ್ರೇಕ್ ಮಾಡಿದ್ರೆ, ಯಾವುದೇ ಒಂದು ಸಪೋರ್ಟು, ನನ್ನ ಪ್ರೀವಿಯಸ್ ವಿಡಿಯೋಸಲ್ಲಿ ಹೇಳ್ದಂಗೆ ಯಾವುದೇ ಒಂದು ರೆಸಿಸ್ಟೆನ್ಸು ಬ್ರೇಕ್ ಆದರೆ ಆ ರೆಸಿಸ್ಟೆನ್ಸು ವಾಪಸ್ ಬಂದು ರೀಟೆಸ್ಟ್ ಮಾಡುತ್ತೆ. ಸೊ ಯಾವಾಗ ಪ್ರೀವಿಯಸ್ ರೆಸಿಸ್ಟೆನ್ಸ್ ಏನು ಇರುತ್ತೋ ಅದು ಸಪೋರ್ಟ್ ಆಗುತ್ತೆ, ಅಲ್ಲಿಂದ ವಾಪಸ್ ಕಂಟಿನ್ಯೂ ಆಗಬೇಕು. ಸೊ ಅದು ಸಸ್ಟೈನ್ ಆಗಲಿಲ್ಲ. ಇಲ್ಲಿ ನೋಡಿ ಟ್ರೈ ಮಾಡ್ತು, ಆದರೆ ಸೆಲ್ಲಿಂಗ್ ಪ್ರೆಷರ್ ತುಂಬಾನೇ ಜಾಸ್ತಿ ಇತ್ತು. ಸೊ ಅಲ್ಲಿಂದ ಕೆಳಗಡೆ ವಾಪಸ್ ಬಂತು. ಸೊ ಮತ್ತೆ ವಾಪಸ್ಸು ಅದೇ ಲೆವೆಲ್ಗೆ ಬಂದಾಗ ಪ್ರೈಸ್ ಮತ್ತೆ ರಿಜೆಕ್ಟ್ ಮಾಡಿದೆ. ಸೊ ಇದು ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್. ಸೊ ಈ ರೀತಿ ನೀವು ಐಡೆಂಟಿಫೈ ಮಾಡಿಕೊಂಡು ಸಪೋರ್ಟ್ ಯಾವುದು, ರೆಸಿಸ್ಟೆನ್ಸ್ ಯಾವುದು ಅಲ್ವಾ, ಯಾವ ರೀತಿಯಲ್ಲಿ ರೆಸಿಸ್ಟೆನ್ಸ್ ಡ್ರಾ ಮಾಡಿದ್ರೆ ಅದೇ ರೀತಿಯಲ್ಲಿ ಸಪೋರ್ಟ್ನು ಡ್ರಾ ಮಾಡ್ಬೋದು ಇದೇ ಲೆವೆಲಲ್ಲಿ ಅಲ್ವಾ. ಇದೇ ಲೆವೆಲ್ನ ನಾನು ಎಕ್ಸ್ಟೆಂಡ್ ಮಾಡಿದ್ರೆ, ಸೊ ಇಲ್ಲಿ ನೋಡಿ ಸಪೋರ್ಟ್ ಯಾವ ರೀತಿ ಸಪೋರ್ಟ್ ತಗೋತಿತ್ತೋ ಒಂದ್ಸಲ ಬ್ರೇಕ್ಔಟ್ ಆದಮೇಲೆ ವಾಪಸ್ ಬಂದು ಅದೇ ಲೆವೆಲಲ್ಲಿ ಯಾವ ರೀತಿ ರೀಟೆಸ್ಟ್ ಮಾಡಬೇಕಾದ್ರೆ ಪ್ರೀವಿಯಸ್ ಸಪೋರ್ಟು ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಮಾಡಿದೆ. ಸೊ ಇದು ವ್ಯಾಲಿಡ್ ಲೆವೆಲ್. ಇಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಯಾವ ರೀತಿ ಇದೆ, ಅದೇ ರೀತಿ ಸಪ್ಲೈ ಡಿಮ್ಯಾಂಡ್ ಏನ್ ರೋಲು ಅಂತ ತಿಳ್ಕೊಳ್ಳೋಣ ಬನ್ನಿ. ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಅದ್ರದ್ದು ಡೈನಾಮಿಕ್ಸ್ ಏನು? ಸಪೋರ್ಟ್ ರೆಸಿಸ್ಟೆನ್ಸ್ ಲೆವೆಲ್ಸ್ ಆರ್ ಫಂಡಮೆಂಟಲಿ ಡ್ರಿವನ್ ಬೈ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್. ಯಾವ ರೀತಿ ಸಪೋರ್ಟು ಬೌನ್ಸ್ ಆಗುತ್ತೆ, ರೆಸಿಸ್ಟೆನ್ಸು ರಿಜೆಕ್ಟ್ ಮಾಡುತ್ತೆ ಅಂತಂದು, ಸೊ ಅದೇ ರೀತಿ ಸಪ್ಲೈ ಮತ್ತೆ ಡಿಮ್ಯಾಂಡ್ ವರ್ಕ್ ಆಗೋದು. ಅಟ್ ಸಪೋರ್ಟ್ ಲೆವೆಲ್ಸ್ ಡಿಮ್ಯಾಂಡ್ ವಿಲ್ ಬಿ ಸ್ಟ್ರಾಂಗ್ ಎನಫ್ ಟು ಅಬ್ಸಾರ್ಬ್ ಆಲ್ ದಿ ಸೆಲ್ಲಿಂಗ್ ಪ್ರೆಷರ್, ಪ್ರಿವೆಂಟಿಂಗ್ ದಿ ಪ್ರೈಸ್ ಫ್ರಮ್ ಫಾಲಿಂಗ್ ಫರ್ದರ್. ಪ್ರೀವಿಯಸ್ ಸ್ಲೈಡ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ದಂಗೆನೆ ಒಂದು ಸಲ
ಪ್ರೈಸ್ ಏನಾದರೂ ಡಿಮ್ಯಾಂಡ್ ಲೆವೆಲ್ಗೆ ಬಂದರೆ ಅಲ್ಲಿ ಯಾವುದೇ ರೀತಿ ಸೆಲ್ಲಿಂಗ್ ಆಗ್ತಿದ್ರು ಎಲ್ಲ ಬಯರ್ಸ್ಗಳನ್ನ ಎಲ್ಲ ಎಲ್ಲ ಸೆಲ್ಲಿಂಗ್ನು ಬಯರ್ಸ್ಗಳು ಬೈ ಬ್ಯಾಕ್ ಮಾಡ್ಕೊಬಿಟ್ಟು ಅದಕ್ಕಿಂತ ಕೆಳಗಡೆ ಹೋಗದೆ ಇರಂಗೆ ಬಿಡ್ತಾರೆ. ಅಟ್ ರೆಸಿಸ್ಟೆನ್ಸ್ ಲೆವೆಲ್ supply is strong enough to absorb all the buying pressure, preventing the price from rising further. So same dynamics ನಾನು ಪ್ರೀವಿಯಸ್ ಸ್ಲೈಡಲ್ಲಿ ಎಕ್ಸ್ಪ್ಲೇನ್ ಮಾಡಿದಂಗೆ. ಸೊ ಮಾರ್ಕೆಟ್ ಸೈಕಾಲಜಿ ಏನು? These levels also reflect market psychology. Support levels represent the area where buyers find value, while the resistance level represents the area where sellers find value. ಅಂದರೆ ಏನರ್ಥ? ಸೊ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಟೊಮೊಟೊ ತಗೊಳ್ಳಿ, ಓಕೆನಾ. ಒಂದು ಟೊಮೊಟೊ ಕೆ ಜಿಗೆ ರೇಟು ಇವಾಗ 100 ರೂಪಾಯಿ ಇರುತ್ತೆ. 100 ರೂಪಾಯಿ ಇದ್ದಾಗ ನೀವು ಟೊಮೊಟೊ ತಗೋಬೇಕು ಅಂದ್ರೆ ಫಾರ್ಮರ್ಸ್ಗಳದನ್ನ ಬೆಳಿತಿರ್ಬೇಕು. ರೈತರು ಬೆಳಿತಿಲ್ಲ ಅಂತಂದ್ರೆ ಅಲ್ಲಿ ಯಾವುದೇ ರೀತಿ ಸಪ್ಲೈ ಇಲ್ಲ, ಡಿಮ್ಯಾಂಡ್ ಇದೆ ಆದರೆ ಸಪ್ಲೈ ಇಲ್ಲ. ಸೊ ಎರಡನ್ನೂ ಬ್ಯಾಲೆನ್ಸ್ ಔಟ್ ಆಗಬೇಕು. ಸೊ ಇವಾಗ ಟೊಮೊಟೊಗೆ ಸಪ್ಲೈಯರ್ಸ್ ಜಾಸ್ತಿ ಇದ್ದಾರೆ, ಅದರದ್ದು ಡಿಮ್ಯಾಂಡ್ ಇವಾಗ ಸದ್ಯಕ್ಕೆ ಕೆ ಜಿಗೆ 100 ರೂಪಾಯಿ ನಡೀತಾ ಇದೆ ಅಂತ ಅನ್ಕೊಳ್ಳಿ. ಯಾವಾಗ 100 ರೂಪಾಯಿ ತಗೊಳಕ್ಕೆ ಜನ ರೆಡಿ ಇರ್ತಾರೋ ಆ ಪ್ರೈಸು ಸೆಲ್ಲರ್ಸ್ಗಳು ಏನು ಮಾಡ್ತಾರೆ, ಜಾಸ್ತಿ ಮಾಡ್ತಾ ಮಾಡ್ತಾ ಹೋಗ್ತಾರೆ. ಜಾಸ್ತಿ ಮಾಡ್ತಿದ್ದಂಗೆನೆ ಸಪ್ಲೈನು ಖಾಲಿ ಆಗ್ತಾ ಬರ್ತಾ ಇರುತ್ತೆ. ಯಾಕಂದ್ರೆ ಯಾರು ತಗೊಳ್ಳೋರು 100 ರೂಪಾಯಿ ಕೊಟ್ಟು ತಗೊಳ್ಳೋರು ಇರ್ತಾರೆ ಅಂತಂದ್ರೆ ಅಲ್ಲಿ ಅದನ್ನ ಪ್ರೊಡ್ಯೂಸ್ ಮಾಡೋರು ಇರಬೇಕು. ಓಕೆನಾ. ಪ್ರೊಡ್ಯೂಸ್ ಜಾಸ್ತಿ ಇದ್ದು ಡಿಮ್ಯಾಂಡು ಅದೇ ರೀತಿ ಇದ್ರೆ ಪ್ರೈಸ್ ಮೇಲ್ಗಡೆ ಹೋಗ್ತಿರುತ್ತೆ. ಸೊ ಯಾವಾಗ ಸಪ್ಲೈ ಎಲ್ಲ ಖಾಲಿ ಆಗುತ್ತೋ ಒಂದು ಲೆವೆಲ್ಗೆ ಬಂದು, ಇವಾಗ ಲೆಟ್ಸೆ ಒಂದು 500 ರೂಪಾಯಿಗೆ ಬರುತ್ತೆ ಅನ್ಕೊಳ್ಳಿ. 500 ರೂಪಾಯಿಗೆ ಬಂದಾಗ ಓಕೆ ತುಂಬಾ ಜಾಸ್ತಿ, ಅದು ಇಷ್ಟೆಲ್ಲ ಏನಕ್ಕೆ ಕೊಟ್ಟು ಟೊಮೊಟೊ ತಗೋಬೇಕು ಅಲ್ವಾ. ಸೊ ಆವಾಗ ಯಾರು ಇಂಟ್ರೆಸ್ಟ್ ಇರಲ್ಲ ಎಲ್ಲ, ಯಾಕೆಂದ್ರೆ ಅವಾಗ ಸಪ್ಲೈ ಜಾಸ್ತಿ ಆಗ್ಬಿಟ್ಟಿರುತ್ತೆ. ತುಂಬಾ ಜನ ಬೆಳಿತಿರ್ತಾರೆ, ಓಕೆ ಜಾಸ್ತಿ ಹೋಗ್ತಿದೆ ಟೊಮೊಟೊ ರೇಟು ಅಂತ. ಸೊ ಯಾವಾಗ ಇಂಟ್ರೆಸ್ಟ್ ಇರಲ್ಲ ಎಲ್ಲ ಕಡಿಮೆ ಮಾಡ್ಕೊಂಡು ಬರ್ತಾರೆ. ಸೊ ಇದನ್ನೇ ಡಿಮ್ಯಾಂಡ್ ಅಂತಾರೆ, ಇದನ್ನೇ ಸಪ್ಲೈ ಅಂತಾರೆ. ಓಕೆನಾ. ಡಿಮ್ಯಾಂಡ್ ಅಂದ್ರೆ ಸಪೋರ್ಟು, ಸಪ್ಲೈ ಅಂದ್ರೆ ರೆಸಿಸ್ಟೆನ್ಸ್. ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದ್ರೆ. ಸೊ ಯಾವ ರೀತಿ ಟೊಮೆಟೊ ಎಕ್ಸಾಂಪಲ್ ಕೊಟ್ಟನೋ ಅದೇ ರೀತಿ ಎಲ್ಲ ಒಂದು ಸ್ಟಾಕು ಅಷ್ಟೇ. ಸೊ ಇವಾಗ ಬೈಯರ್ಸ್ಗಳಿಗೆ ಓಕೆ ಇಲ್ಲ 100 ರೂಪಾಯಿಲಿ ಅದು ಒಳ್ಳೆ ಬೆಲೆ ತಗೊಳೋದಕ್ಕೆ ಅಂತಂದ್ರೆ ಅಲ್ಲಿ ಡಿಮ್ಯಾಂಡ್ ಇರುತ್ತೆ. ಇವಾಗ ಓಕೆ 500 ರೂಪಾಯಿ ನಾನು ತುಂಬಾ ಜಾಸ್ತಿ ಕೊಡ್ತಿದ್ದೀನಿ ಅಂತ ಅನ್ಸಿದ್ರೆ ಅಲ್ಲಿ ಸಪ್ಲೈ ಜಾಸ್ತಿ ಆಗಿ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಯೂಸಿಂಗ್ ಯಾವ ರೀತಿ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ನ ನಮ್ಮ ಟ್ರೇಡಿಂಗ್ ಅಲ್ಲಿ ಯೂಸ್ ಮಾಡ್ಬೋದು ಅಂತ. ಎಂಟ್ರಿ ಪಾಯಿಂಟ್ಸ್ ಮತ್ತೆ ಎಕ್ಸಿಟ್ ಪಾಯಿಂಟ್ಸ್. ಟ್ರೇಡರ್ಸ್ ಆಫನ್ ಯೂಸ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ ಟು ಟೈಮ್ ದೇರ್ ಟ್ರೇಡ್ಸ್. ಯೂಶಲಿ ನಾನು ಅಷ್ಟೇ, ನನ್ನ ಕೀ ಲೆವೆಲ್ಸ್ಗಳು ಎಲ್ಲಿ ಇರುತ್ತೋ ಅಲ್ಲಿ ಮಾತ್ರ ನಾನು ಪ್ರೈಸ್ ಆಕ್ಷನ್ನ ಅಬ್ಸರ್ವ್ ಮಾಡಿ ನನ್ನ ಟ್ರೇಡ್ಸ್ ಎಂಟ್ರಿ ತಗೊಳ್ಳೋಕೆ ಟ್ರೈ ಮಾಡ್ತೀನಿ. ಬೈಯಿಂಗ್ ನಿಯರ್ ಸಪೋರ್ಟ್ ಲೆವೆಲ್ಸ್ ಆ್ಯಂಡ್ ಸೆಲ್ಲಿಂಗ್ ನಿಯರ್ ದಿ ರೆಸಿಸ್ಟೆನ್ಸ್ ಲೆವೆಲ್ಸ್ ಕ್ಯಾನ್ ಹೆಲ್ಪ್ ಮ್ಯಾಕ್ಸಿಮೈಸ್ ದಿ ಪ್ರಾಫಿಟ್ಸ್ ಅನ್ನೋದಕ್ಕಿಂತ ನನ್ನ ರಿಸ್ಕ್ ಕಡಿಮೆ ಇರುತ್ತೆ. ಓಕೆನಾ. ಸೊ ಇವಾಗ ನಾನು ಇಲ್ಲಿ ಎಂಟರ್ ಆದರೆ ನನ್ನ ರಿಸ್ಕು ಓಕೆ ಇದಕ್ಕಿಂತ ಕೆಳಗಡೆ ಹೋದರೆ ನನ್ನ ಥೀಸಿಸ್ ಇದೆ ಏನಿದೆ ಅದು ರಾಂಗ್ ಆಗುತ್ತೆ ಅಂತ ಗೊತ್ತಾಗಿ, ಸೊ ನನ್ನ ರಿಸ್ಕು ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಆವಾಗ ನನ್ನ ರಿವಾರ್ಡ್ ಎಷ್ಟಿದೆ ಅಂತಲೂ ಗೊತ್ತಾಗುತ್ತೆ. ಪ್ರಾಫಿಟ್ಸ್ ಅನ್ನೋಕ್ಕೂ ಮುಂಚೆ ನಿಮ್ಮ ರಿಸ್ಕ್ ಎಷ್ಟಿದೆ ಅದನ್ನ ನೀವು ನೋಡ್ಕೋಬೇಕು. ಅದೇ ಅಕಸ್ಮಾತ್ ನಾನೆಲ್ಲರೂ ಮಧ್ಯೆ ಎಂಟರ್ ಆಗಿದ್ರೆ ನನ್ನ ರಿಸ್ಕ್ ಜಾಸ್ತಿ ಇರ್ತಿತ್ತು. ಯಾಕೆಂದ್ರೆ ಪ್ರೈಸ್ ಇಲ್ಲೆಲ್ಲೋ ಇದ್ದಾಗ ನೀವು ಎಂಟರ್ ಆಗ್ಬಿಟ್ರೆ ಪ್ರೈಸ್ ವಾಪಸ್ ಬಂದು ಮತ್ತೆ ನಿಮ್ಮ ಲೆವೆಲ್ನ ಟೆಸ್ಟ್ ಮಾಡಿ ಆಮೇಲೆ ಮೇಲ್ಗಡೆ ಪುಷ್ ಆಗ್ಬೋದು ಅಲ್ವಾ. ಸೊ ಅವಾಗ ನಿಮ್ಮ ರಿಸ್ಕ್ ಜಾಸ್ತಿ ಇರುತ್ತೆ, ಅವಾಗ ನಿಮ್ಮ ರಿವಾರ್ಡ್ ಕಡಿಮೆ ಇರುತ್ತೆ. ಸೊ ಯಾವಾಗಲೂ ನಾನು ಎಕ್ಸ್ಪ್ಲೇನ್ ಮಾಡ್ದಂಗೆ 2 ಟೈಮ್ಸ್ ಇರಬೇಕು ನಿಮ್ಮ ರಿವಾರ್ಡ್ ಯಾವಾಗಲೂ. ನೆಕ್ಸ್ಟ್ ಬ್ರೇಕ್ಔಟ್ಸ್ ಮತ್ತೆ ಬ್ರೇಕ್ ಡೌನ್ಸ್. when the price breaks through a resistance level it can signal a potential breakout and continuation to the uptrend. ಸೊ ಅದೇ ರೀತಿ when the price breaks below the support level it can signal a potential breakdown and a continuation of a downtrend. ಸೊ ನಾನು ಹೇಳ್ದಂಗೆ ಇದೆಲ್ಲ ಮಾರ್ಕೆಟ್ ಸ್ಟ್ರಕ್ಚರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ರೆಸಿಸ್ಟೆನ್ಸ್ ಲೆವೆಲ್ ಎಲ್ಲೋ ಒಂದ್ ಕಡೆ ಇರುತ್ತೆ ಅನ್ಕೊಳ್ಳಿ. ಬೈಯಿಂಗ್ ಪ್ರೆಷರ್ ಜಾಸ್ತಿ ಇದ್ರೆ ಆಬ್ವಿಯಸ್ಲಿ ಆ ರೆಸಿಸ್ಟೆನ್ಸ್ ಬ್ರೇಕ್ ಆಗುತ್ತೆ. ಬ್ರೇಕ್ ಆದ್ಮೇಲೆ ಏನ್ ಸಿಗ್ನಲ್ ಮಾಡುತ್ತೆ ಅಂದ್ರೆ ಕಂಟಿನ್ಯೂಷನ್ ಟು ದಿ ಅಪ್ ಟ್ರೆಂಡ್ ಆಗ್ಬೋದು. ಓಕೆನಾ. ಸೊ ಅದನ್ನೇ ನಂದು ಬ್ರೇಕ್ ಅಂಡ್ ರೀಟೆಸ್ಟ್ ಸ್ಟ್ರಾಟಜಿ. ಸೊ ಇಲ್ಲಿ ಕಂಟಿನ್ಯೂ ರೀಟೆಸ್ಟ್ ಮಾಡಿ, ಯಾಕಂದ್ರೆ ಪ್ರೀವಿಯಸ್ ರೆಸಿಸ್ಟೆನ್ಸ್ ಏನಿತ್ತು ಅದು ಸಪೋರ್ಟ್ ಆಗೋ ಚಾನ್ಸಸ್ಗಳಿದೆ. ಸೊ ಅದೇ ರೀತಿ ಕಂಟಿನ್ಯೂ ಆಗ್ಬೋದು. ಇದು ಒಂದು ಹೈ ಪ್ರಾಬಬಿಲಿಟಿ ಅಷ್ಟೇ, ಯಾವಾಗಲೂ ಆಗುತ್ತೆ ಅಂತಲ್ಲ. ಸೊ ಅದೇ ರೀತಿ ಯಾವುದೋ ಒಂದು ಸಪೋರ್ಟ್ ಇರುತ್ತೆ, ಪ್ರೈಸ್ ಕೆಳಗಡೆ ಬರ್ತಿದ್ದಂಗೆನೆ ಆ ಸಪೋರ್ಟ್ನ ಬ್ರೇಕ್ ಮಾಡಿಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಆಗ್ಬೋದು. ಕಂಟಿನ್ಯೂ ಆಗಬೇಕಾದ್ರೆ ರೀಟೆಸ್ಟ್ ಮಾಡಿ ಬಂದರೆ ಇನ್ನೂ ಕಂಟಿನ್ಯೂ ಆಗುತ್ತೆ. ಕೆಲವೊಂದ್ಸಲ ಬೈಯಿಂಗ್ ಪ್ರೆಷರ್ ಅಥವಾ ಸೆಲ್ಲಿಂಗ್ ಪ್ರೆಷರ್ ತುಂಬ ಜಾಸ್ತಿ ಇತ್ತು ಅಂತಂದರೆ ನಮಗೆ ರೀಟೆಸ್ಟ್ ಮಾಡೋಕ್ಕೂ ಚಾನ್ಸು ಕೊಡಲ್ಲ, ಅಲ್ಲಿಂದ ಕಂಟಿನ್ಯೂ ಆಗುತ್ತೆ. ಸೊ ಅದನ್ನ ಯಾವ ರೀತಿ ಐಡೆಂಟಿಫೈ ಮಾಡೋದು, ಅದೆಲ್ಲ ಟೈಮ್ ಆ್ಯಂಡ್ ಸೇಲ್ಸ್ ಅಂತ ಬರುತ್ತೆ. ಟೈಮ್ ಆ್ಯಂಡ್ ಸೇಲ್ಸು, ಮಾರ್ಕೆಟ್ ಡೆಪ್ತು, ಇದನ್ನೆಲ್ಲ ನಾನು ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಟೈಮ್ ಆ್ಯಂಡ್ ಸೇಲ್ಸ್ ಮತ್ತು ಮಾರ್ಕೆಟ್ ಡೆಪ್ನ ನೀವು ಯಾವಾಗ ಒಂದ್ಸಲ ಐಡೆಂಟಿಫೈ ಮಾಡೋಕ್ಕೆ ಶುರು ಮಾಡ್ಕೋತೀರೋ ಆವಾಗ ನೀವು ಬ್ರೇಕ್ಔಟ್ ಅಲ್ಲೇ ಎಂಟರ್ ಆಗ್ಬೋದು.
ಸೊ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಬಗ್ಗೆ ಇಂಟ್ರೊಡಕ್ಷನ್ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ನಿಮ್ಗೆ ಏನಾದರೂ ಬೇರೆ ಏನಾದ್ರು ಕ್ವಶನ್ಸ್ ಇದ್ರೆ ಅದನ್ನ ಕಮೆಂಟ್ ಮಾಡಿ, ಅದನ್ನ ನಾನು ರೆಸ್ಪಾಂಡ್ ಮಾಡಕ್ಕೆ ಟ್ರೈ ಮಾಡ್ತೇನೆ. ಇವತ್ತಿನ ಎಪಿಸೋಡಲ್ಲಿ ಇದಿಷ್ಟೇ. ನಾನು ಮತ್ತೆ ಮುಂದಿನ ಎಪಿಸೋಡಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಮತ್ತೆ ಮಾರ್ಕೆಟ್ ಪ್ಯಾಟರ್ನ್ ಬಗ್ಗೆ ಹೇಳ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ನೋಡ್ತೀನಿ. ಥ್ಯಾಂಕ್ ಯು.